ಹಾಯ್ ಗಾಯ್ಸ್, ವೆಲ್ಕಮ್ ಟು ಜನನಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಮನೇಲೆ ಹೋಟೆಲ್ ಸ್ಟೈಲ್ ಅಥವಾ ಎಗ್ ರೈಸ್ ಶಾಪ್ನ ಹೆಂಗೆ ಮಾಡ್ತಾರಲ್ಲ ಹಂಗೆ ಎಗ್ ರೈಸ್ ಮಾಡಾತೀವಿ. ಅದು ಒಲೆಯಲ್ಲಿ ಪಕ್ಕ ಟೇಸ್ಟ್ ಚೆನ್ನಾಗಿರ್ತೈತಿ ಅಂತ ಅನ್ಕೊಂಡೇವಿ. ಈಗ ಮೆಣಸಿನ್ಕಾಯಿ ಫ್ರೈ ಮಾಡಾತೀವಿ ನಾವು ಎಗ್ ರೈಸ್ ಜೊತೆಗೆ ತಿನ್ನಾಕ ಅಂಥೇಳಿ. ಎಗ್ ರೈಸ್ ಮಸಾಲಾನು ಮಾಡ್ಬೇಕೀಗ. ಬರ್ರಿ ನೋಡೋಣ ಹೆಂಗಿರ್ತೈತಿ ನಾವು ಮಾಡೋ ಸ್ಟೈಲ್ ಮತ್ತು ಟೇಸ್ಟ್ ಹೆಂಗಿರ್ತೈತಿ ಅಂತ ಹೇಳಿ ನೋಡೋಣ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬಳಸಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಹೆಂಗೆ ನಾವು ಮನ್ಯಾಗ ಸೇಮ್ ಎಗ್ ರೈಸ್ ಸೆಂಟರ್ ಒಳಗೆ ಮಾಡ್ತಾರಲ್ರಿ ಎಗ್ ರೈಸ್ ವಿತೌಟ್ ಎನಿ ಟೇಸ್ಟಿಂಗ್ ಪೌಡರ್, ಆ ರೀತಿಯಾದ ಎಗ್ ರೈಸನ್ನು ಮಾಡೋಣ ಬರ್ರಿ. ಉತ್ತರ ಕರ್ನಾಟಕದ ಕಡೆ ನಮ್ಮದೇ ಆದಂಥ ಮಸಾಲಿನ ಮಾಡಿಕೊಂಡು ಮಸ್ತಾಗಿ ಎಗ್ ರೈಸನ್ನು ಹೆಂಗೆ ರೆಡಿ ಮಾಡ್ತೀವಿ ಕ್ವಿಕ್ಕಾಗಿ ನೋಡೋಣ ಬರ್ರಿ. ಫಸ್ಟಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆದಮೇಲೆ ಇದನ್ನು ಒಂದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ. ಹಸೆಕಾಯಿ, ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಆ ಪೇಸ್ಟ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆಂದಾಗ ಬಾಡಿಸ್ಕೊಳ್ರಿ ಅಥವಾ ಫ್ರೈ ಮಾಡ್ಕೊರಿ. ಆಮೇಲೆ ನಿಮಗೆ ಎಷ್ಟು ಕ್ವಾಂಟಿಟಿ ಒಳಗೆ ಎಷ್ಟು ಜನ ಅದಿರಲ್ಲ ಅಷ್ಟನ್ನು ತತ್ತಿನ ಒಡೆದು ಹಾಕ್ಕೊಂಡು ಸ್ಮಾಲ್ ಅಂದರೆ ಸ್ವಲ್ಪವಾಗಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕೈ ಆಡಿಸ್ರಿ. ಭಾಳ ಕೈ ಆಡ್ಸೋಕೆ ಹೋಗ್ಬೇಡ್ರಿ, ಭಾಳ ಸಣ್ಣ ಸಣ್ಣ ಮಕ್ಕವು ತತ್ತಿ ಪೀಸ್. ಅದು ರೈಸ್ ಒಳಗೆ ಬಂದರೆ ಭಾಳ ಟೇಸ್ಟ್ ಆಗಿರ್ತದೆ ನಡುವ ಪೀಸಸ್. ಹಾಗಾಗಿ ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಕೊಂಡು ಅದಕ್ಕೆ ನಾವೆಲ್ಲ ಕೊತ್ತಂಬರಿ ಅದನ್ನೆಲ್ಲ ಹಾಕಿರ್ತೀವಿ. ಪೇಸ್ಟ್ ಹಸಿ ವಾಸನೆವರೆಗೂ ಚೆಂದಾಗ ಬೇಯಿಸ್ಕೊರಿ. ನಿಮಗೇನಾರು ಅದು ಪೇಸ್ಟ್ ಕಡಿಮೆ ಅನ್ನಿಸ್ತಾ ಅಂದ್ರೆ ಮತ್ತೊಂದು ಸ್ವಲ್ಪ ಮ್ಯಾಲೆ ಹಾಕ್ಕೊಂಡು ಏನು ಮಾಡ್ಕೊರಿ, ಕೈ ಆಡಿಸ್ಕೊಂಡು ಅದನ್ನು ಬೇಯಿಸ್ಕೊಳ್ರಿ. ಭಾಳ ಜಾಸ್ತಿ ಆದ್ರೆ ಒಂದು ಸ್ವಲ್ಪ ಎಗ್ ರೈಸಿಗೆ ಹಸಿ ವಾಸನೆ ಬರ್ತೈತಿ. ಹಾಗಾಗಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಪೇಸ್ಟ್ ಹಾಕ್ಕೊರಿ. ಈ ಎಗ್ ರೈಸ್ ವಿತೌಟ್ ಟೇಸ್ಟಿಂಗ್ ಪೌಡರ್ ಅಷ್ಟು ಜೀವಕ್ಕೆ ಭಾಳ ಹಾನಿಕರ. ಹಾಗಾಗಿ ಅದನ್ನ ಹಾಕಕ್ಕೆ ಹೋಗಬೇಡ್ರಿ. ಉಪ್ಪು ಹಾಕೋರಿ, ಒಂದು ಸ್ವಲ್ಪ ಖಾರ ಪುಡಿ ಹಾಕೋರಿ. ನೆಕ್ಸ್ಟ್ ನೀವು ಯಾವುದು ಗರಂ ಮಸಾಲ ಯೂಸ್ ಮಾಡ್ತೀರಲ್ಲ ಆ ಗರಂ ಮಸಾಲನ ಹಾಕ್ಕೊಂಡು ಚೆಂದಾಗ ಕಲಿಸ್ಕೊರಿ. ಎಣ್ಣೆ ಒಂದು ಸ್ವಲ್ಪ ಕಡಿಮೆ ಆತಂದ್ರೆ ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಹಾಕೋರಿ. ಅದು ಚೆಂದಾಗ ಫ್ರೈ ಮಾಡ್ಕೊರಿ. ಈಗ ಸಿಂಪಲ್ ಆದ ಎಗ್ ರೈಸ್ ಮಸಾಲ ರೆಡಿ ಆಯಿತು. ಅದನ್ನು ರೈಸ್ ಒಳಗೆ ಕಲಿಸ್ಕೊಂಡು ಊಟ ಮಾಡೋದಷ್ಟೇ. ಅದ್ರ ಜೊತೆಗೆ ಸೈಡ್ಸ್ ಆಗಿ ಮೆಣಸಿನ್ಕಾಯಿ ಇದ್ರೆ ಮಸ್ತ್ ಟೇಸ್ಟ್ ಆಕೈತಿ. ಹಾಗಾಗಿ ಒಂದು ಸ್ವಲ್ಪ ಖಾರ ಇರುವಂಥ ಮೆಣಸಿನ್ಕಾಯಿ ತೊಗೊಂಡು ಆಯಿಲ್ ಒಳಗೆ ಒಂದು ಸ್ವಲ್ಪ ಶಾಲೋ ಫ್ರೈ ಮಾಡಿಕೊಂಡು ಎಗ್ ರೈಸ್ ವಿತ್ ಮೆಣಸಿನ್ಕಾಯಿ ರೆಡಿ ಆಕೈತಿ. ಅನ್ನ ಒಂದು ಸ್ವಲ್ಪ ಉದುರಿತ್ತಂದ್ರೆ ಎಗ್ ರೈಸಿಗೆ ಮಸ್ತ್ ಆಕೈತಿ. ಈಗ ಕಲಸಿರುವಂಥ ಮಸಾಲಿನ ಒಂದು ಸ್ವಲ್ಪ ಒಲೆ ಹಚ್ಚಿ ಲೋ ಫ್ಲೇಮ್ನಾಗ ಅನ್ನನ ಒಂದು ಸ್ವಲ್ಪ ಕೈ ಆಡಿಸಿ ಫ್ರೈ ಮಾಡಿಕೊಂಡು ಉಪ್ಪು ಖಾರ ಏನಾರು ಕಡಿಮೆ ಇದ್ರೆ ಹಾಕ್ಕೊಂಡ್ರೆ ಎಗ್ ರೈಸ್ ರೆಡಿ. ಈಗ ಒಲೆಯೊಳಗೆ ಒಂದು ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಟು ಫುಲ್ ಏನು ಮಾಡ್ಬೇಕ್ರಿ, ಫ್ರೈ ಮಾಡ್ಬೇಕು. ಅಂದ್ರೆ ಅನ್ನ ಎಗ್ ಜೊತೆಗೆ ಮಸ್ತ್ ಮಿಕ್ಸ್ ಆಕೈತಿ. ಆಮೇಲೆ ಏನಿಲ್ಲ, ಕಲಿಸ್ಕೊಂಡು ನಿಂಬೆಹಣ್ಣು ಹಿಂಡ್ಕೊಂಡು ಉಳ್ಳಾಗಡ್ಡಿ ಹಾಕ್ಕೊಂಡು ತಿನ್ನೋದು ಅಷ್ಟೇ ರೀ. ಪೂರ್ತಿಯಾಗಿ ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹಾಯ್ ತರುಣ್, ಹಾಯ್ ಶಂಕರ. ಎಗ್ ರೈಸ್ ಹೆಂಗಾಗೈತಿ ಟೇಸ್ಟ್ ಮಾಡಿ ನೋಡಿ ಇನ್ನೊಮ್ಮೆ. ಫುಲ್ ಜಗಿ ಚೆನ್ನಾಗೈತಿ. ನೀನು ಶಂಕರ?